ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ 5 ಗಂಟೆ ಆಗಿದೆ, 4:55. ಹಾಗೆ ಧರ್ಮಸ್ಥಳ ಹೋಗಿ ಬರೋಣ ಅಂತ ನಾನು ನಮ್ಮ ವೈಫು ಪ್ಲ್ಯಾನ್ ಮಾಡಿ ಆಗಲೇ 2-3 ಮಂತ್ಸ್ ಆಗಿತ್ತು. ಸೊ ಇವತ್ತು ನಮಗೆ ಟೈಮ್ ಕೂಡ ಬಂತು. ಸೊ ಹೊರಡೋಕ್ಕೆಲ್ಲ ರೆಡಿಯಾಗಿ ಎಲ್ಲ ಜರ್ಕಿನ್ಗಳೆಲ್ಲ ಹಾಕ್ಕೊಂಡು ಚಳಿಗೆ ಹೊರಟಿದ್ದೀವಿ. ಸೊ ನಾವು ಬಿಡ್ತಿರೋ ಲೊಕೇಶನ್ ಬಂದು ಹೆಸರುಘಟ್ಟ ಟು ಡೈರೆಕ್ಟು ಧರ್ಮಸ್ಥಳ ಹೋಗೋಣ ಅಂತ. ಆ್ಯಕ್ಚುಲಿ ಪ್ಲ್ಯಾನ್ ಬಂದು ಇಲ್ಲಿಂದ ಹಾಸನ ಹತ್ರ ಹೋಗ್ಬಿಟ್ಟು, ಹಾಸನ ಹತ್ರ ಮಾಮು ಇಡ್ಲಿ ಅಂತ ಒಂದು ಫೇಮಸ್ ಹೋಟೆಲ್ ಇದೆ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ, 7:30 ರೀಚ್ ಆಗ್ತೀರಿ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು, ನನಗೆ ಆ್ಯಕ್ಚುಲಿ ಇಷ್ಟವಾದ ರೋಡ್ ಬಂದು ಬೇಲೂರು ಮೇಲೆ ಹೋದರೆ ತುಂಬ ಇಷ್ಟ. ಬಿಕಾಸ್ ಶಿರಾಡಿ ಘಾಟು ತುಂಬ ಧೂಳಿರೋದ್ರಿಂದ ಆ ರೋಡ್ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಚಾರ್ಮುಡಿ ಘಾಟ್ ಮೇಲೆ ಹೋಗ್ಬಿಟ್ರೆ ನಮಗೆ ಬೈಕರ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಗಾಡಿ ಓಡ್ಸೋಕ್ಕೆ ಆಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ನಾವು ರೋಡ್ ಕ್ರಾಸಿಂಗು ನಿಮಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಆ ರೋಡಲ್ಲಿ ಓಡಾಡಿರೋರಿಗೆ. ಸೊ ಹೋಗ್ತಿರೋದೇ ನಾವು ನಮ್ಮ ಕರ್ನಾಟಕದ ಹೃದಯ ಸ್ಥಾನಕ್ಕೆ, ಅಂದರೆ ಧರ್ಮಸ್ಥಳ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಶಿರಾಡಿ ಘಾಟ್ ನನಗಂತೂ ಇಷ್ಟ ಇಲ್ಲ. ನನಗೆ ಆ್ಯಕ್ಚುಲಿ 2-3 ಟೈಮ್ಸ್ ಹೋದಾಗೂ ನಾನು ಚಾರ್ಮುಡಿ ಘಾಟ್ ಮೇಲೆ ಹೋಗಿದ್ದೆ. ಸೊ ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ದೀರಿ. ಆ್ಯಕ್ಚುಲಿ ತುಂಬ ಚಳಿ ಇದೆ ಜಾಸ್ತಿ. ಆ್ಯಕ್ಚುಲಿ ನಾವು ಇದು ಹೋಗ್ತಿರೋದೇ ನೆಲಮಂಗಲ ಮೇಲೆ, ಬಟ್ ರೋಡಂತೂ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇವರು. ಏನೋ ಯಾವಾಗ ರೆಡಿ ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಿದ್ದೀರಿ. ಬಟ್ ನಿಮಗೆ ಎಕ್ಸ್ಪೆನ್ಸಿವ್ ಸಮೇತನೂ ಹೇಳ್ಬಿಡ್ತೀನಿ ನಾನು ನಿಮಗೆ. ಸೊ ನಮ್ಮ ಗಾಡಿ ಬಂದು ನಿಮಗೆ ಒಂದು 25 to 30 ಬರುತ್ತೆ ಅಷ್ಟೇ ಮೈಲೇಜು. ಯಾಕಂದರೆ ಅದು 400cc ಆಗಿರೋದ್ರಿಂದ ಮೈಲೇಜ್ ತುಂಬ ಡ್ರಾಪ್ ಇರುತ್ತೆ. ಸೊ ನೀವು ಹಿಮಾಲಯನಲ್ಲಿ ಏನಾದರೂ ಹೋಗ್ತಿದ್ರೆ ಪ್ಲ್ಯಾನ್ ಮೇ ಬಿ ನಿಮಗೆ ಅರೌಂಡ್ 2,500 ಬರೀ ನಿಮಗೆ ಫ್ಯೂಯಲ್ಗೆ ಚಾರ್ಜ್ ಆಗುತ್ತೆ. ಬೇರೆ ಏನು ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಬರೋಲ್ಲ. 4-ವೀಲರ್ಗಾದರೆ ನಿಮ್ಗೆ ಟೋಲೆಲ್ಲ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ. ಸೊ ನೋಡಿ, ನೆಲಮಂಗಲ ಸರ್ಕಲ್ಲು. ಸೊ ಇದನ್ನು ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ನೆಲಮಂಗಲ ಮೊದಲ ನೇಮ್ ಬಂದು, ಅಂದರೆ ತುಂಬ ವರ್ಷಗಳ ಹಿಂದಿನ ನೇಮ್ ಬಂದು ಭೂಮದಾನ ಅಂತ. ಭೂಮದಾನ ಅಂದರೆ ಇದಕ್ಕೆ ಇದ್ದಿದ್ದ ತುಂಬ ವರ್ಷಗಳ ಹಿಂದೆ ಇದ್ದಿದ್ದಂಥ ನೇಮು ಅಂತ ನನಗೆ ತಿಳಿದಿದೆ. ಇಲ್ಲ ಬುಕ್ಗಳಲ್ಲಿ ಓದಿರೋಂಥ ತುಂಬ ನೆನಪು. ಸೊ ಈಗ ಹೈವೇಗೆ ಹತ್ಕೊಂಡಿದ್ದಾಯಿತು. ಹೈವೇಯಿಂದ ಈ ಗಾಡಿ ಓಡಿಸೋದಕ್ಕೆ ಮಜಾನೇ ಬೇರೆ ಇರುತ್ತೆ. ಅಂದರೆ ಈ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಲೆಕ್ಕ ತೊಗೊಂಡ್ರೆ ನಮಗೆ ಆಫ್ ರೋಡಿಂಗು, ಹೈವೇ ನಮ್ಗೆ ಯಾವುದ್ರಲ್ಲೂ ಬೇಜಾರಾಗಲ್ಲ. ಆ್ಯಕ್ಚುಲಿ ನಮ್ಮ ವೈಫ್ಗೆ ಇದು ಫಸ್ಟ್ನೇ ಟ್ರಿಪ್ಪು ಇಷ್ಟೊಂದು ಲಾಂಗು ಬೈಕಲ್ಲಿ. ನೋಡಬೇಕು ಯಾವ ಥರ ಮ್ಯಾನೇಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ನಾನ್ ಸ್ಟಾಪ್ ಹಾಸನ ಹೊರಟ್ಬಿಡೋಣ ಅಂತ